ಅಹಮದಾಬಾದು ದುರಂತ ಈ ದೇಶದಲ್ಲಿ ಆಗಬಾರ್ದಾಗಿತ್ತು, ಇಲ್ಲೇ ಪ್ರಪಂಚದ ಎಲ್ಲೂ ಕೂಡ ಆಗಬಾರ್ದಾಗಿತ್ತು. ಭಾಳ ಜನಕ್ಕೆ ಬರ್ನಿಂಗ್ ಎಲ್ಲ ಆಗಿದೆ, ಅದನ್ನೆಲ್ಲ ಅವರು ನಮಗೆ ತೋರಿಸಿಲ್ಲ. ಭಾಳ ಇನ್ಫೆಕ್ಷನ್ ಎಲ್ಲ ಆಗಿದೆ. ಆ ಸ್ಪಾಟ್ ಎಲ್ಲ ನೋಡಿದ್ರೆ ಇನ್ನೂ ಸ್ವಲ್ಪ ಒಂದು 500 ಮೀಟ್ರ್ ಹೋಗಿತ್ತು ಅಂದರೆ ಇನ್ನೂ ಸಾವಿರಾರು ಜನಕ್ಕೆ ತೊಂದರೆ ಆಗುತ್ತೆ. ಎರಡು ದೊಡ್ಡ ಬಿಲ್ಡಿಂಗ್ಗಳ ಮಧ್ಯೆ ಸ್ಟೂಡೆಂಟ್ಸ್ ಪಾಪ ವಿದ್ಯಾರ್ಥಿಗಳು, ಕೆಲವರಿಗೆ ಸ್ವಲ್ಪ ಕಡಿಮೆ ಇದಾಗಿರೋದು ಧೈರ್ಯವಾಗಿದ್ದಾರೆ, ಮಿಕ್ಕಿದವರೆಲ್ಲ ಇನ್ನೂ ಭಾಳ ಆತಂಕದಲ್ಲಿದ್ದಾರೆ. ಆ ಪೇಷಂಟ್ ಯಾರು ಉಳ್ಕೊಂಡಿದ್ದಾರೆ ಆತನಿಗೆ ಸ್ವಲ್ಪ ಮೆಂಟಲ್ ಆಗೋನಿ ಜಾಸ್ತಿ ಇದೆ ಅಂತೇಳಿ ಸಾಹೇಬರು ವಿಡಿಯೋ ಕೇಳಿ ಖರ್ಗೆ ಸರ್ ಇಡೀ ಟೀಮೇ ಅಲ್ಲಿ ಬಂದಿತ್ತು. ಈಗ ನಾವು ಆ ಬ್ಲ್ಯಾಕ್ ಬಾಕ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಆ ಬ್ಯಾಟ್ ಬಾಕ್ಸ್ ಆದಮೇಲೆ ಇಡೀ ಪಕ್ಷ, ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಒಂದು ಸಾಂತ್ವನ ಹೇಳುವಂಥ ಕೆಲಸ ಮಾಡಬೇಕು. ನಾವು ಹೋಗಿ ಅನೇಕ ಪೇಷಂಟ್ಸ್ನೆಲ್ಲ ಭೇಟಿ ಮಾಡಿದ್ದೀವಿ. ಈ ದೇಶಕ್ಕೆ ಬರಬಾರ್ದು, ಇಂಥ ದುರಂತ ಬರಬಾರ್ದು ಅಂತೇಳಿ ನಾವೆಲ್ಲ ಅವರೆಲ್ಲ ಬಂದವರಿಗೆಲ್ಲ ಕೂಡ ಈಗ ಇನ್ನೊಂದೇನೆಂದರೆ ಇರಿಗೇಷನ್ ಮಿನಿಸ್ಟ್ರಿ ಬಗ್ಗೆನೂ ಭಾಳಷ್ಟು ಕ್ವಶನ್ಗಳು, ಇಲಾಖೆ ಕರೆಕ್ಟಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈಗ BJPಯವರು ನಮ್ಮ ಬಗ್ಗೆ ಮಾತಾಡ್ತಾರೆ. ಈಗ BJPಯವರು ದಳದವ್ರು ಏನಿಲ್ಲ ಕೆಲಸ. ನಾವು ಅವ್ರಿಗೆ ಬೇಕಾದಷ್ಟು ಹಳೇದೆಲ್ಲ ತಿರ್ಚಿ ಹೇಳ್ಬೋದು, ಇದೂ ಹೇಳ್ಬೋದು. ನಾವು BJP ಥರ ನಾವು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆಗಿ ಬೇಕಾದಷ್ಟು ನಾರ್ಮ್ಸ್ ಇದೆ. ನಾನು ಅದನ್ನು DGCಲಿ ಏನೇನು ಮಾಡಬೇಕು, ಏನು ಆಲ್ಟರ್ನೇಟಿವ್ ಫ್ಲೈಟು, ಮತ್ತೊಂದು ಅವೆಲ್ಲ ಏನೇನೋ ಇರ್ತದೆ. ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ಡಿಬೇಟ್ ಆಗ್ತಾಯಿದೆ. ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸತ್ತೋರ ಮೇಲೆ, ಎಣ್ದವ್ರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸು, ಅದು BJPಯವ್ರ ಡ್ಯೂಟಿ, BJP ದಳದವ್ರ ಡ್ಯೂಟಿ. ಈಗ ಮಾಡ್ತಾವ್ರಲ್ಲ, ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ, ಅವರು ಅದು ಮಾಡ್ಕೊಳ್ಳಿ. ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಮಿನಿಸ್ಟರ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ದಿಸ್ ಇಸ್ ಎ ಸೀರಿಯಸ್ ಕನ್ಸರ್ನ್ ಆಫ್ ದಿ ನೇಷನ್. ಒಂದು ಆರೋಪವನ್ನು ಮಾಡಿದರೆ, ನಿಮ್ಮ ಸರ್ಕಾರ ಹಾಕುವಂಥ ಟ್ಯಾಕ್ಸ್ ನೋಡಿದ್ರೆ ನನ್ನ ಸರ್ಕಾರ ಇದ್ದರೆ ನಾನು ಗೃಹಲಕ್ಷ್ಮಿಯನ್ನು 5,000 ರೂಪಾಯಿ ಕೊಡ್ತಿದ್ದೆ ತಿಂಗಳಿಗೆ ಅಂತ. ಅಂದರೆ ನಿಮ್ಮ ಟ್ಯಾಕ್ಸ್ ಅಷ್ಟರ ಮಟ್ಟಿಗೆ ಇದೆ ಅಂತ ಅವರು ಆರೋಪ ಮಾಡಿ. ಭಾಳ ಸಂತೋಷ, ಚೆನ್ನಾಗಿರಲಿ, ಆರೋಗ್ಯಕರವಾಗಿರಲಿ.